ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಸ್ವಲ್ಪ ಹೊತ್ತಲ್ಲೇ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುವುದಕ್ಕಿದ್ದಾರೆ. ಉಭಯ ನಾಯಕರು ಯಾವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನುವಂಥ ಕುತೂಹಲ ಸಹಜವಾಗಿ ಸೃಷ್ಟಿಯಾಗಿದೆ. ಕೆಲವೇ ಕ್ಷಣದಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸೋದಕ್ಕಿದ್ದಾರೆ. ಹಲವು ವಿಚಾರಗಳ ಬಗ್ಗೆ ಕುತೂಹಲ ಇರೋದು. ಒಂದು, ಮೊನ್ನೆ ದೇವೇಗೌಡರು ಮಾತನಾಡಿದ್ರು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡೋ ಬಗ್ಗೆ ಸ್ಥಳೀಯ ಎಲೆಕ್ಷನ್ನಲ್ಲಿ. ಇದರ ಬಗ್ಗೆ ಕ್ಲಾರಿಟಿ ಕೊಡ್ತಾರಾ ಇಬ್ಬರು ನಾಯಕರು ಅನ್ನೋ ಒಂದು ಪ್ರಶ್ನೆ ಇದೆ. ಬಳ್ಳಾರಿ ಗಲಭೆಗೆ ಸಂಬಂಧಿಸಿದಂತೆ ಕುಮಾರಸ್ವಾಮಿ ಅವರು ನಿರಂತರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ಮತ್ತು ಬಿಜೆಪಿಯ ಪರವಾಗಿ ನಿಂತು ಬ್ಯಾಟಿಂಗ್ ಮಾಡಿದ್ರು. ಜನಾರ್ದನ್ ರೆಡ್ಡಿ ಪರವಾಗಿ ನಿಂತು ಬ್ಯಾಟಿಂಗ್ ಮಾಡಿದ್ರು. ಈ ವಿಚಾರ, ಇದರ ಜೊತೆಗೆ ರಾಜ್ಯ ಸರ್ಕಾರ ವಿಶೇಷ ಅಧಿವೇಶನವನ್ನು ಕರೆಯೋದಕ್ಕೆ ಹೊರಟಿದೆ. ವಿಬಿಜಿ ರಾಮ್ಜಿ ಆಕ್ಟ್ಗೆ ಸಂಬಂಧಿಸಿದಂತೆ, ಆ ಯೋಜನೆಗೆ ಸಂಬಂಧಿಸಿದಂತೆ ಆ ವಿಶೇಷ ಅಧಿವೇಶನದಲ್ಲಿ ವಿಪಕ್ಷಗಳ ನಿಲುವು ಏನಾಗಿರುತ್ತೆ? ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ನಿರ್ಣಯ ಪಾಸ್ ಮಾಡಿಕೊಳ್ಳಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದೆ. ವಿಪಕ್ಷಗಳ ನಿಲುವು ಏನು ಈ 2 ದಿನದ ವಿಶೇಷ ಅಧಿವೇಶನದಲ್ಲಿ? ಇದನ್ನು ಕೂಡ ಸ್ಪಷ್ಟತೆ ಕೊಡುವಂತ ಸಾಧ್ಯತೆಗಳಿದ್ದಾವೆ ವಿಜಯೇಂದ್ರ ಮತ್ತು ಕುಮಾರಸ್ವಾಮಿ ಅವರು. ಜಂಟಿ ಸುದ್ದಿಗೋಷ್ಠಿಯ ಬಗ್ಗೆ ಸಹಜ ಕುತೂಹಲ. ಒಂದು, ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಒಂದಾಗಿ ಹೋಗುತ್ತಾ ಅನ್ನುವಂಥ ಪ್ರಶ್ನೆ. ಈ ಪ್ರಶ್ನೆ ಹುಟ್ಟುಕೊಳ್ಳೋದಕ್ಕೆ ಕಾರಣ ಆಗಿದ್ದು ದೇವೇಗೌಡರ ಸ್ಟೇಟ್ಮೆಂಟ್. ದೇವೇಗೌಡರು ಪ್ರತ್ಯೇಕ ಸ್ಪರ್ಧೆಯ ಬಗ್ಗೆ ಮಾತನಾಡಿದರು. ಅದಾದ ನಂತರ ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತು. ಇವತ್ತು ಆ ಗೊಂದಲಕ್ಕೆ ತೆರೆ ಎಳಿತಾರ ಇಬ್ಬರು? ಇದರ ಬಗ್ಗೆ ಕುತೂಹಲ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ ನೇರ ಸಂಪರ್ಕದಲ್ಲಿ. ವಿದ್ಯಾ, ದೇವೇಗೌಡರ ಹೇಳಿಕೆಯ ನಂತರ ಇದೊಂದು ಪ್ರಶ್ನೆ ಸೃಷ್ಟಿಯಾಗಿದೆ. ಸ್ಥಳೀಯ ಸಂಸ್ಥೆಯ ಎಲೆಕ್ಷನ್ ನಲ್ಲಿ ಜೊತೆಗೆ ಹೋಗ್ತಾರಾ ಅಥವಾ ಸಪರೇಟ್ ಆಗಿ ಸ್ಪರ್ಧೆ ಮಾಡ್ತಾರಾ ಅಂತ ಕ್ಲಾರಿಟಿ ಸಿಗಬಹುದಾ ಇವತ್ತು? ರಕ್ಷಿತ್, ಖಂಡಿತವಾಗ್ಲೂ ಕೂಡ ಇವತ್ತು ಮೈತ್ರಿ ನಾಯಕರು ಸುದ್ದಿಗೋಷ್ಠಿಯನ್ನ ಕರೆದಿರುವಂಥದ್ದು. ಅದರಲ್ಲಿ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು, ಅದರ ಜೊತೆಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ವಿಪಕ್ಷ ನಾಯಕರು ಕೂಡ ಭಾಗಿಯಾಗ್ತಾರೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿಯ ವಿಚಾರವಾಗಿಯೂ ಕೂಡ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ. ಸೊ ಈಗ ಎಲ್ಲದಕ್ಕೂ ಕೂಡ ಸಾಕಷ್ಟು ಕಾರ್ಯಕರ್ತರಲ್ಲೂ ಕೂಡ ಗೊಂದಲ ಕೂಡ ಇದೆ. ದೇವೇಗೌಡರು ಮೈತ್ರಿಯಾಗಿ ನಾವು ಸ್ಥಳೀಯ ಚುನಾವಣೆಗಳಿಗೆ ಹೋಗಲ್ಲ, ಆ ವಿಚಾರವಾಗಿ ಟಿಕೆಟ್ ವಿಚಾರವಾಗಿ ನಾವು ಪದೇ ಹೋಗಿ ಮೋದಿ ಅವರ ಹತ್ರ, ಅಮಿತ್ ಶಾ ಅವರ ಹತ್ರ ಕೂತು ನಾವು ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಈ ಕಾರಣಕ್ಕಾಗಿ ನಾವು ಹೆಲ್ತಿ ಕಾಂಪಿಟೇಷನ್ ಅನ್ನ ಮಾಡ್ತೀವಿ ಅನ್ನುವಂತಹ ಮಾತನ್ನ ದೇವೇಗೌಡರು ಹೇಳಿದ್ರು. ಸೊ ಅದಾದ ಮೇಲೆ ಕಾರ್ಯಕರ್ತರಲ್ಲೂ ಕೂಡ ಗೊಂದಲ ಇತ್ತು. ನಾವು ಮೈತ್ರಿಯಾಗಿ ಹೋಗಬೇಕಾ ಅಥವಾ ಬೇರೆಯಾಗಿ ನಾವು ಈಗಲಿಂದಲೇ ಕೂಡ ಸಿದ್ಧತೆಯನ್ನ ಮಾಡ್ಕೊಡ್ಬೇಕಾ ಅನ್ನುವಂತಹ ಸಾಕಷ್ಟು ಗೊಂದಲ ಇದೆ. ಅದಕ್ಕೆ ಇವತ್ತು ತೆರೆ ಎಳೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಹೇಳಿಕೆಯನ್ನ ನೀಡಿದ್ರು. ಅವರಿಬ್ಬರು ಕೂಡ ಅಂದ್ರೆ ಜೆಡಿಎಸ್ ಅನ್ನ ಬಿಜೆಪಿಯಲ್ಲಿ ವಿಲೀನ ಮಾಡ್ತಾರೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಆ ವಿಚಾರವಾಗಿಯೂ ಕೂಡ ಕುಮಾರಸ್ವಾಮಿ ಅವರು ಇವತ್ತು ಸ್ಪಷ್ಟನೆಯನ್ನ ಕೊಡಬಹುದು ಅನ್ನುವಂತಹ ನಿರೀಕ್ಷೆಗಳಿದೆ. ಅದರಲ್ಲೂ ಮುಖ್ಯವಾಗಿ ನರೇಗಾ ವಿಚಾರವಾಗಿ, ನರೇಗಾ ಹೆಸರನ್ನ ಬದಲಾವಣೆ ಮಾಡಿರೋದಕ್ಕೆ ಕಾಂಗ್ರೆಸ್ ಈಗ ಆಲ್ರೆಡಿ ಅಭಿಯಾನವನ್ನು ಮಾಡೋದಕ್ಕೆ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ರಾಜ್ಯದಲ್ಲೂ ಕೂಡ ಎಲ್ಲ ಶಾಸಕರ ಜೊತೆ ಮಾತುಕತೆಯನ್ನ ಮಾಡಿದ್ದಾರೆ. ಯಾವ ರೀತಿಯಾಗಿ ಹೋರಾಟವನ್ನ ರೂಪಿಸಬೇಕು, ಜನರಿಗೆ ತಲುಪಿಸುವಂತಹ ಕೆಲಸವನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಎಲ್ಲ ರೂಪರೇಷೆಗಳನ್ನ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಇದರ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರಿಗೆ ಟಕ್ಕರ್ ಕೊಡೋದಿಕ್ಕೆ ಮೈತ್ರಿ ನಾಯಕರು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇವತ್ತು ಜಿ ರಾಮ್ಜಿ ಏನು ಕೇಂದ್ರ ಸರ್ಕಾರ ನರೇಗಾ ಹೆಸರನ್ನ ಬದಲಾವಣೆ ಮಾಡಿ ಜಿ ರಾಮ್ಜಿ ಅಂತ ಇಟ್ಟಿದ್ದಾರೆ. ಸೊ ಆ ಹೆಸರನ್ನ ಇಡೋದಕ್ಕೆ ಕಾರಣ ಏನು, ಅದರ ಜೊತೆಗೆ ಇದು ಎಷ್ಟೆಲ್ಲ ಯೂಸ್ ಇದೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಇವತ್ತು ಜನರಿಗೆ ತಿಳಿಸುವಂತಹ ಕೆಲಸವನ್ನ ಮೈತ್ರಿ ನಾಯಕರು ಮಾಡುವಂಥದ್ದು. ಈ ಎಲ್ಲ ವಿಚಾರಗಳು ಅಂದ್ರೆ ಮೈತ್ರಿಯ ವಿಚಾರ ಇರಬಹುದು, ಅದರ ಜೊತೆಗೆ ನರೇಗಾ ಹೆಸರು ಬದಲಾವಣೆ ಯಾಕೆ ಮಾಡಿದ್ರಿ, ಅದರಿಂದ ಆಗುವಂತಹ ಯೂಸಸ್ ಏನು ಅಂತಹ ವಿಚಾರವಾಗಿ ಸಾರ್ವಜನಿಕರಿಗೆ ತಿಳಿಸುವಂತಹ ನಿಟ್ಟಿನಲ್ಲಿ ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ದೊರೆತಾ ಇರುವಂಥದ್ದು. ಆದರೆ ಸುದ್ದಿಗೋಷ್ಠಿಯಲ್ಲಿ ಸಾಕಷ್ಟು ಪ್ರಶ್ನೆಗಳು ಮಾಧ್ಯಮದ ಕಡೆಯಿಂದಲೂ ಕೂಡ ಬರುತ್ತೆ. ಮಾಧ್ಯಮ ಪ್ರತಿನಿಧಿಗಳು ಕೂಡ ಮೈತ್ರಿ ಸರ್ಕಾರದ ವಿಚಾರವಾಗಿ ಅವರು ಕ್ವಶನ್ ಅನ್ನ ಕೇಳಿದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮೈತ್ರಿ ನಾಯಕರು ಆನ್ಸರ್ ಮಾಡ್ತಾರೆ ಅನ್ನುವಂಥದ್ದನ್ನ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ರಕ್ಷತ್, ಥ್ಯಾಂಕ್ ಯು ವಿದ್ಯಾ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.